ವಿಧಾನಸಭಾ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷರು ಕೂಡ ತಂದಿದ್ದೀವಿ. ಅವ್ರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಈ ರೀತಿಯಾದಂತ ಪ್ರವೃತ್ತಿ ಸರಿಯಿಲ್ಲ ಅಂತೇಳಿ ಅವ್ರು ಮನವಿ ಮಾಡಿದ್ವಿ. ಅವರು ಮತ್ತೆ ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀನಿ ಅಂತ ಮಾತನ್ನ ಹೇಳಿದ್ದಾರೆ. ಅಂತಿಮವಾಗಿ ಏನ್ ಹೇಳ್ತಾರೋ ಅದನ್ನ ಕಾದು ಈಗ ನಮಗೆ ಸ್ಪಷ್ಟವಾಗಿ ಅವರು ಇಬ್ರು ಕೂತು ನಾವು ಚರ್ಚೆ ಮಾಡಿ ಮತ್ತೆ ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಡಿಸಿಷನ್ ಅಂತ ಹೇಳಿದ್ದಾರೆ. ಅವ್ರ ಏನ್ ಡಿಸಿಷನ್ ತಗೊಂಡ್ಲಿಲ್ಲ ಅಂದ್ರೆ ನಿಮ್ ಜೊತೆ ಏನ್ ಚರ್ಚೆ ಮಾಡಿದ್ರು ಅವರು? ನಾವು ಕೂಡ ಹೇಳಿದ್ವಿ, ನಾವು ಯಾವುದೇ ರೀತಿಯ ಅಹಿತ ಘಟನೆಗಳು ಮಾಡ್ಲಿಕ್ಕೆ ಅವರು ಕೂಡ ಮಾಡಿಲ್ಲ. ನಾವು ನಮ್ಮ ಹಕ್ಕನ್ನ ಪ್ರತಿಭಟನೆ ಮಾಡಿದ್ದೇವೆ ಹೊರತು ಅಲ್ಲಿ ನಡೆದಂತ ಘಟನಾವಳಿ ಬಗ್ಗೆ ನಾವು ಪ್ರತಿಭಟನೆ ಮಾಡಿದೀವಿ ಅಂತ ನಾವು ಮನವರಿಕೆ ಮಾಡಿದ್ವಿ. ಸೊ ಅವ್ರ ಪಾಪ ಕನ್ವಿನ್ಸ್ ಆಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಹಾಗೆ ತೀರ್ಮಾನ ಮಾಡ್ತಾರೆ ಅಂತ ಮತ್ತೆ ಒಂದು ದಿನ ವಿಶೇಷ ಅಧಿವೇಶನ ವಾಪಸ್ ತಗೋತಾರೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದೇ ಅವರಿಬ್ರು ಕೂತು ಚರ್ಚೆ ಮಾಡಿ ಆಮೇಲೆ ನಿಮ್ಮ ಹೇಳ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.